ಹಾಯ್ ಹಲೋ ಪ್ರತಿಯೊಬ್ಬರಿಗೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್. ಈಗ ಬಹಳ ಟ್ರೆಂಡ್ ಆಗ್ತಾ ಇರುವಂತಹ ಗಿಬ್ಲೆ ಇಮೇಜನ್ನು ನೀವು ಕೂಡ ಯಾವ ರೀತಿಯಾಗಿ ಒಂದೇ ನಿಮಿಷದಲ್ಲಿ ಫ್ರೀಯಾಗಿ ಅನ್ಲಿಮಿಟೆಡ್ ಗಿಬ್ಲಿ ಇಮೇಜಸನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊಬಿಡಿ. ನೀವು ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡಿರ ಅಂತ ಹೇಳಿದ್ರೆ ನಿಮಗೆ ಫಾಸ್ಟಾಗಿ ಫ್ರೀಯಾಗಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತಾ ಇರುತ್ತೆ. ಓಕೆ, ಈಗ ನಿಮಗೆ ಫ್ರೀಯಾಗಿ ಅನ್ಲಿಮಿಟೆಡಾಗಿ ಗಿಬ್ಲಿ ಇಮೇಜಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಬಿಡ್ತೀನಿ. ಹಾಗೆಯೇ ಈ ಗಿಬ್ಲಿ ಇಮೇಜಸ್ ಮಾಡೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ, ಅದನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಫುಲ್ಲು ನೋಡಿ. ನೀವು ಸುಮಾರು ವೆಬ್ಸೈಟ್ಗಳಿಂದ ಫ್ರೀಯಾಗಿ ಗಿಬ್ಲಿ ಇಮೇಜಸ್ಗಳನ್ನು ಮಾಡ್ಕೋತಾ ಹೋಗ್ಬೋದು. ಅದರಲ್ಲಿ ನಿಮಗೆ ಮೋಸ್ಟ್ ಈಸಿಯಾಗಿ ಮತ್ತು ಬೇಗ ಗಿಬ್ಲಿ ಇಮೇಜಸನ್ನು ಕನ್ವರ್ಟ್ ಮಾಡಿಕೊಡೋ ವೆಬ್ಸೈಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇದಕ್ಕೆ ಹೋಗೋಣ. ಯಾವುದಪ್ಪ ಅಂತ ಹೇಳಿದ್ರೆ ಚಾಟ್ ಜಿ ಪಿ ಟಿ. ಮೊದಲು ನಿಮ್ಮ ಬ್ರೌಸರಲ್ಲಿ ಚಾಟ್ ಜಿ ಪಿ ಟಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಆ ಚಾಟ್ ಜಿ ಪಿ ಟಿಯಲ್ಲಿ ಮೊದಲು ಆರೋ ಮಾರ್ಕ್ ಬಟನ್ ಕಾಣಿಸುತ್ತೆ, ಆರೋ ಮಾರ್ಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ರಿಯೇಟ್ ಇಮೇಜ್ ಅನ್ನೋ ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಪ್ಲಸ್ ಅನ್ನೋ ಬಟನ್ ಕಾಣಿಸುತ್ತೆ, ಅದರಲ್ಲಿ ಅಪ್ಲೋಡ್ ಫೈಲ್ ಅಂತ ಆಪ್ಷನ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಡೈರೆಕ್ಟ್ ಗ್ಯಾಲರಿಯಲ್ಲಿ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿ ಕನ್ವರ್ಟ್ ದಿಸ್ ಇಮೇಜ್ ಇಂಟು ದ ಗಿಬ್ಲಿ ಇಮೇಜ್ ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ಅದು ನಿಮಗೆ ವಾಪಸ್ಸು ಕೆಲವು ಸಮಯದಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಮೇಜನ್ನು ಕಳಿಸುತ್ತೆ. ಬಟ್ ನೆನಪಿರಲಿ, ಈ ಚಾಟ್ ಜಿ ಪಿ ಟಿಯಲ್ಲಿ ಕೇವಲ 3 ಟ್ರಯಲ್ಸನ್ನು ನೀವು ಗಿಬ್ಲಿ ಇಮೇಜಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದಾಗಿರುತ್ತೆ. ಈಗ ನಾನು ಬೇರೆ ಬೇರೆ ವೆಬ್ಸೈಟ್ಗಳ ಹೆಸರನ್ನು ಹೇಳ್ತೀನಿ. ಆ ವೆಬ್ಸೈಟ್ಗಳಲ್ಲಿ ನೀವು ಹೋಗಿ ಇದೇ ರೀತಿ ಪ್ರೊಸೀಜರಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದಾಗಿರುತ್ತೆ. ಅದು ಯಾವ್ಯಾವ ಅಂತ ತಿಳಿಸ್ಕೊಡ್ತೀನಿ ನೋಡಿ. clickify.ai ಅಂತ ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟಲ್ಲಿ ನೀವು ಹೋಗಿ AI ಗಿಬ್ಲಿ ಜನ್ರೇಟರ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೂ ಕೂಡ ಗಿಬ್ಲಿ ಇಮೇಜ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ getimg.ai ಅನ್ನುವಂಥ ವೆಬ್ಸೈಟ್ ಆಗಿರುತ್ತೆ. ನೆಕ್ಸ್ಟ್ FOTOR.com, ಈ ವೆಬ್ಸೈಟಲ್ಲೂ ಕೂಡ ಗಿಬ್ಲಿ ಇಮೇಜ್ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟು FLUX1.ai ಅನ್ನುವಂಥ ವೆಬ್ಸೈಟಲ್ಲೂ ಕೂಡ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ INSMIND.com ಅನ್ನುವಂಥ ವೆಬ್ಸೈಟಲ್ಲಿ ಮಾಡ್ಕೋಬೋದಾಗುತ್ತೆ. ನೆಕ್ಸ್ಟು FLEXILP.com ಅನ್ನುವಂಥ ವೆಬ್ಸೈಟ್ಗಳಲ್ಲೂ ಕೂಡ ನೀವು ಇಮೇಜಸ್ಗಳನ್ನು ಫ್ರೀಯಾಗಿ ಕನ್ವರ್ಟ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಇದೇ ರೀತಿಯ ಹಲವಾರು ವೆಬ್ಸೈಟ್ಗಳಲ್ಲಿ ನೀವು ಗಿಬ್ಲಿ ಇಮೇಜಸ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ನೀವು ಈ ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ನಾನು ವಿಡಿಯೋ ಶುರು ಆಗಬೇಕಾದ್ರೆ ಹೇಳಿದ್ದೆ ಈ ಗಿಬ್ಲಿ ಇಮೇಜಸ್ಗಳಿಂದ ಡಿಸ್ಅಡ್ವಾಂಟೇಜ್ ಇದೆ ಅಂತ. ಅದೇನು ಅಂತ ತಿಳಿಸ್ಕೊಟ್ಬಿಡ್ತೇನೆ ನೋಡಿ. ನೀವು ಈ ವೆಬ್ಸೈಟ್ಗಳಲ್ಲಿ ನಿಮ್ಮ ಇಮೇಜಸ್ಗಳನ್ನು ಹಾಕೋದ್ರಿಂದ ವೆಬ್ಸೈಟ್ ಅವರು ನಿಮ್ಮ ಇಮೇಜಸ್ಗಳನ್ನು ಸ್ಟೋರ್ ಮಾಡುವಂತಹ ಪರ್ಮಿಷನ್ ಅವ್ರಿಗೆ ಇರುತ್ತೆ. ಅದನ್ನು ಒಂದಿನ ಅವರು ಮಿಸ್ಯೂಸ್ ಮಾಡುವಂಥ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ವಿವೇಚನೆಯಿಂದ ಗಿಬ್ಲಿ ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಎಚ್ಚರಿಕೆಯಿಂದ ಈ ಇಮೇಜಸ್ಗಳನ್ನು ಯೂಸ್ ಮಾಡಿ. ಹಾಗಾಗಿ ಈ ಎಚ್ಚರಿಕೆಯ ಮಾಹಿತಿಯನ್ನು ನಿಮಗೆ ತಿಳಿಸ್ಬೇಕಾಗಿತ್ತು. ಓಕೆ, ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಬಾಯ್ ಬಾಯ್.